ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ಸರ್ಕಾರವು ಈ ಬಾರಿಯ ಮುಂಗಾರು ಅಧಿವೇಶನವನ್ನು ಬೆಳಗಾವಿ ಸುವರ್ಣಸೌಧ ಅಧಿವೇಶನದಲ್ಲಿ ನಡೆಸುವ ಬಗ್ಗೆ ಚರ್ಚೆಗಳು ತೀವ್ರವಾಗಿದ್ದು, ಸದರಿ ಇದರ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ವಿಶ್ಲೇಷಣೆ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸಭಾಪತಿಗಳು ಆದ ಬಸವರಾಜ್ ಹೊರಟ್ಟಿ ಅವರೊಂದಿಗೆ ಫೋನ್ ಕರೆಯುವ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಈಗ ಲೇಟೆಸ್ಟ್ ಬ್ರೇಕಿಂಗ್ ಸುದ್ದಿ ಏನಪ್ಪಾ ಅಂತಂದ್ರೆ, ಕರ್ನಾಟಕದ ಎರಡನೇ ರಾಜಧಾನಿ ಅಂದ್ರೆ ಬೆಳಗಾವಿಲಿ ಮತ್ತೆ ಉತ್ತರ ಕರ್ನಾಟಕ ಅಂದಿದ ತಕ್ಷಣ ಸಾಕಷ್ಟು ಒಂದ್ ರೀತಿ ಪವರ್ಫುಲ್ ಶಕ್ತಿ ಕೇಂದ್ರ. ಈಗ ನಾನು ನಿಂತಿರ್ತಕ್ಕಂಥ ಒಂದ್ ರೀತಿ ಪ್ರಜಾಪ್ರಭುತ್ವದ ಸಾಂವಿಧಾನಿಕ ದೇಗುಲ ಇದೆ ನಮ್ಮ ಹೆಮ್ಮೆಯ ಸುವರ್ಣಸೌಧ. ಈಗ ಕರ್ನಾಟಕ ಸರ್ಕಾರಗಳ ಒಂದ್ ರೀತಿ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂತಂದ್ರೆ, ಪ್ರತಿ ಸಲ ಒಂದ್ ರೀತಿ ಚಳಿಗಾಲದ ಅಧಿವೇಶನ ಇದು ಸ್ಟಾರ್ಟ್ ಆಗಿದ್ದನ್ನು ಸಹ ಇಲ್ಲೇ ಬೆಳಗಾವಿಯಲ್ಲಿ ನಡೀತಿತ್ತು. ಬಹುಶಃ ನವೆಂಬರ್ ಡಿಸೆಂಬರ್ ಅಲ್ಲಿ ನಡೀತಿತ್ತು. ಆದ್ರೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಒಂದ್ ಕಡೆ ಮುಂಗಾರು ಅಧಿವೇಶನ ಇಲ್ಲಿ ನಡಿಬೇಕು ಜೂನ್ ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು ಕಳೆದ ಬಾರಿ ಸ್ಪೀಕರ್ ಅವರು ಡಿಸ್ಕಷನ್ ಮಾಡಿದ್ರು. ಸದರಿ ಪ್ರಕಾರ ಬೆಳಗಾವಿ ಸುವರ್ಣಸೌಧ ಅಧಿವೇಶನದಲ್ಲಿ ಎಲ್ಲ ಒಂದ್ ಕಡೆ ಮುಂಗಾರು ಅಧಿವೇಶನ ನಡೆಯೋದು ಫಿಕ್ಸಾ ಅಂತಕ್ಕಂತ ಒಂದ್ ರೀತಿ ಚರ್ಚೆ ತುಂಬಾ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಈಗ ಒಳಗೆ ಆದಷ್ಟು ಸಿದ್ಧತೆಗಳು ನಡೆದಿದವಂತೆ ನನಗ್ ಬಂದಿರೋ ಮಾಹಿತಿ ಪ್ರಕಾರ. ಜೊತೆಗೆ ಇವತ್ತು ಸ್ಪೀಕರ್ ಸಾರ್ಗೆ ನಾನು ಕಾಲ್ ಮಾಡಿದ್ದೆ, ಮೊನ್ನೆ ಹೊರಟ್ಟಿ ಸಾಹೇಬ್ರಿಗೆ, ವಿಧಾನ ಪರಿಷತ್ ಸಭಾಪತಿ ಸಾಹೇಬ್ರಿಗೆ. ಅವರು ಸಹ ಇದ್ರ ಬಗ್ಗೆ ಪೂರಕವಾಗಿ ನಡಿಬಹುದು ಮೋಸ್ಟ್ಲಿ ಅಂತಕ್ಕಂಥ ಮಾತುಗಳು ಹೇಳಿದ್ದಾರೆ. ಈಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇದಕ್ಕೆ ಚರ್ಚೆಗಳು ಆಗ್ತಾವೆ, ಮತ್ತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಆಗ್ತಾವೆ. ಒಂದ್ ಕಡೆ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಒಂದ್ ರೀತಿ ಏನು ಕುಯ್ಲಿಗೆ ಬಂತಿದ್ವು, ಸಾಕಷ್ಟು ಜಾಗಗಳು ಸಿಗ್ತಿದ್ವು, ಸಾಕಷ್ಟು ಸುಗಮವಾಗಿ ನಡೆಸಬಹುದಾಗಿತ್ತು. ಆದ್ರೆ ಮಳೆಗಾಲ ಇನ್ನೊಂದು 10 ದಿವಸಗಳಲ್ಲಿ ಮಳೆಗಾಲ ಪ್ರವೇಶ ಮಾಡುತ್ತೆ. ಆನಂತರ ಆ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ರೈತಾಪಿ ವರ್ಗದವರು, ಸಾಕಷ್ಟು ಸಂಘಟನೆಗಳು ಮತ್ತೆ ಪ್ರಗತಿಪರರು ಎಲ್ಲ ಒಂದ್ ಕಡೆ ಸಂಪೂರ್ಣವಾಗಿ ಭಾಗವಹಿಸೋದಕ್ಕೆ ಮತ್ತೆ ಸುವರ್ಣಸೌಧ ನೋಡಲು ಆಗೋದಿಲ್ವೇನೋ ಅನಿಸ್ತೈತೆ. ಇದು ಬರೇ ಸಂಘಟನೆಗಳಿಗೆ ಸೀಮಿತ ಅಲ್ಲ, ಜೊತೆಗೆ ಹಲವಾರು ಅಧಿಕಾರಿ ವೃಂದಕ್ಕಿರ್ಬೋದು, ಮಳೆಗಾಲದಲ್ಲಿ ಪ್ರಾರಂಭ ಮಾಡೋದ್ರಿಂದ ಮತ್ತೆ ಜನಪ್ರತಿನಿಧಿಗಳಿಗೂ ಇರ್ಬೋದು. ಯಾಕಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ಕನಿಷ್ಠ 15 ದಿವಸ ಅವರು ಇದ್ ಮಾಡೋದ್ರಿಂದ ಇಲ್ಲ ಒಂದ್ ಕಡೆ ತನ್ನ ಕ್ಷೇತ್ರದ ಒಂದ್ ರೀತಿ ಜನತೆಗೆ ತಲುಪಲ್ವೇನೋ. ಯಾಕಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ಸಾಕಷ್ಟು ಒಂದ್ ರೀತಿ ತೊಂದರೆಗಳು ಆಗುತ್ತವೆ, ಆ ಕ್ಷೇತ್ರದ ಜನತೆಗೆ ಸ್ಪಂದಿಸೋದಕ್ಕೆ ಆಗಲ್ವೇನೋ ಅನಿಸ್ತಾ ಇದೆ. ಅಂತ ಸಂದರ್ಭದಲ್ಲಿ ಒಂದ್ ರೀತಿ ಮುಂಗಾರು ಅಧಿವೇಶನ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಪರ ಮತ್ತೆ ವಿರೋಧ ಚರ್ಚೆಗಳು ಆರಂಭ ಆಗ್ತವೆ. ವಾಟ್ ಎವರ್ ಇಟ್ ಮೇ ಬಿ, ಮುಂಗಾರು ಅಧಿವೇಶನ ಅಂತಕ್ಕಂಥದ್ದು ಇಲ್ಲಿವರೆಗೂ ಸಹ ಹಾಗೆ ಇಲ್ಲ. ಅಂತಹ ಭಾಗ್ಯ ಈ ಬಾರಿ ಇಲ್ಲಿ ಆಗ್ಬೋದೇನೋ ಅಂತಕ್ಕಂಥದ್ದು ಒಂದ್ ರೀತಿ ನಿರೀಕ್ಷೆ. ಹಾಗಾಗಿ ಸ್ಪೀಕರ್ ಸಾಹೇಬ್ರು ಸಹ ಆ ರೀತಿ ಹೇಳಿದ್ದಾರೆ. ಹಾಗಾಗಿ ಸಾಕಷ್ಟು ಸಿದ್ಧತೆಗಳು ಸಹ ನಡಬೇಕಾಗಿದೆ. ಮಳೆಗಾಲ, ಸಾಕಷ್ಟು ಸವಾಲುಗಳಿದಾವೆ. ಇವನ್ ಪೊಲೀಸ್ ಇಲಾಖೆಗೂ ಸಹ ಅಷ್ಟೇ. ಆಗ ಮಳೆ ಇರಲ್ಲ, ಎಲ್ಲಂದ್ರಲ್ಲೇ ಯಾಕಪ್ಪ ಅಂದ್ರೆ ಎಲ್ಲ ಟೆಂಟ್ಗಳು ಹಾಕಿ ಇದ್ ಮಾಡ್ಬೋದಾಗಿತ್ತು. ಆದ್ರೆ ಈ ಬಾರಿ ಸಾಕಷ್ಟು ಮಳೆಗಾಲ ಬೇರೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಸಾಕಷ್ಟು ಸಮಸ್ಯೆಗಳು ಆಗ್ತವೆ ಅಂತಕ್ಕಂಥದ್ದು. ಮತ್ತೆ ಸಂಪೂರ್ಣವಾಗಿ ಎಲ್ಲ ಒಂದ್ ಕಡೆ ಜನಪ್ರತಿನಿಧಿಗಳು ತೊಡಗಿಸ್ಕೊಳ್ಳೋದಕ್ಕೆ ಆಗಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಇದೇ ರೀತಿ ಚರ್ಚೆ ಮಾಡ್ಕೋತಾ ಹೋಗೋಣ. ಮುಂಗಾರು ಅಧಿವೇಶನ ಇಲ್ಲಿ ಸುವರ್ಣಸೌಧ ಅಧಿವೇಶನದಲ್ಲಿ ನಡೆಸಿ ಒಂದ್ ರೀತಿ ಸುವರ್ಣಸೌಧದಲ್ಲಿ ಬೆಳಗಾವಿಯಲ್ಲಿ ನಡೆಸಿ ಒಂದ್ ರೀತಿ ದಿಟ್ಟ ಹೆಜ್ಜೆ ಇಡ್ತಾ ಇದ್ದೀರಂತೆ. ಗೊತ್ತಿಲ್ಲಪ್ಪ, ಏನಾದ್ರು ಔಪಚಾರಿಕವಾಗಿ ಮಾತಾಡಿದ್ರು. ಹಾ ಸರ್, ನಾನು ಕೇಳಿದ್ ನಾನು. ಹಾ ಸರ್, ನೋಡೋಣ ಬೆಳಗಾವಿ ಮಾಡೋಣ ಅಂತ ಅಂದಿದ್ರು. ಹಾ ಸರ್, ಬಟ್ ಆಫೀಷಿಯಲಿ ಏನಿಲ್ಲ, ಅದು ಹಂಗ ಮಾತಾಡಿದ್ರು. ಅಲ್ಲ, ಕಳೆದ ಬಾರಿ ಅದನ್ನ ಚರ್ಚೆನೂ ಮಾಡಿದ್ರು ಖಾದರ್ ಸಾಹೇಬ್ರು ತಾವು. ಮತ್ತೆ ಇವತ್ತು ತಾವೇನೋ ಸಿಎಂ ಜೊತೆ ಚರ್ಚೆ ಮಾಡಿದೀರಾ ಅಂತ ಸುದ್ದಿ ಇದೆ ಸರ್. ಸಿಎಂ ನಾ ಅಂದಿದ್ದೆ, ಎಷ್ಟು ಚರ್ಚೆ ಮಾಡಿಲ್ಲ. ಹಾ ಸರ್, ಬೆಳಗಾವಿಯಲ್ಲಿ ಅಧಿವೇಶನ ಮಾಡೋದು ಜೂನ್ದಾಗ ಅಂದಿದ್ರಿಂದ ಏನಾದ ಕೇಳಿ. ಹಾ ಸರ್, ಇಲ್ಲ ಮಾಡೋಣ ಅಂದಿದ್ರು. ಇನ್ನೂ ಫೈನಲ್ ಮಾಡಿಲ್ಲ, ಇನ್ನೂ ಫೈನಲ್ ಏನಾಗಿಲ್ಲ. ಔಪಚಾರಿಕವಾಗಿ ಮಾತಾಡಿದ್ದ, ಆಫೀಸಲ್ಲಿ ಮಾತಾಡಿಲ್ಲ. ಅಲ್ಲ, ಈ ಮುಂಗಾರು ಅಧಿವೇಶನ ನಡೆಸೋದ್ರಿಂದ ಏನ್ ಪೂರಕ ಅಂಶಗಳಿದೆ ಸರ್ ತಮ್ಮ ಪ್ರಕಾರ? ತಾವು ತುಂಬಾ ಸೀನಿಯರ್ ಇದ್ದೀರಾ. ಏನು ಗೊತ್ತಿಲ್ಲ. ಹಾ ಸರ್, ನಮ್ ಕೆಲ್ಸ ಅಂದ್ರ
ಸರ್ಕಾರ ಸದನ ಯಾವಾಗ ನಡೆಸೋದು ಅಷ್ಟು ನಮ್ ಕೆಲಸ ನಮ್ ಸಂಬಂಧ ಇಲ್ಲ. ಅಲ್ಲ, ಒಂದು ಪತ್ರಿಕೆಯಲ್ಲಿ ಬಂದಿದೆ ತಾವೇ ಸಿಎಂ ಅವ್ರನ್ನ ಭೇಟಿ ಮಾಡಿದೀರಾ, ಮತ್ತೆ ಇದ್ರ ಬಗ್ಗೆ? ಇಲ್ಲ ನಾ ಏನ್ ಭೇಟಿ ಗಿಟ್ಟಿ ಮಾಡಿಲ್ಲ. ಹಾ ಸರ್, ಸಹಜವಾಗಿ ಸಿಎಂ ಮಾತಾಡಿದ್ರು ಕುಂತಾಗ, ಸಿಎಂ ಅವರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಈ ಸರಿ ಬೆಳಗಾವ್ ಮಾಡಿದ್ರೆ ಹಂಗಂತ ಚರ್ಚೆ ಮಾಡಿದ್ವಿ ಸರ್. ಅದಕ್ಕೆ ಏನಂದ್ರು ಸರ್ ಸಿಎಂ ಸಾಹೇಬ್ರು? ಚರ್ಚೆ ಮಾಡಿದ್ವಿ, ನೋಡೋಣ ಏನಾರು ಮಾಡೋಣ, ಬೆಳಗಾವಕ್ಕೆ ನೋಡೋಣ ಈ ಸರಿ ಅಂದಿದ್ರು. ಹಾ ಸರ್. ಬಟ್ ಯಾವ್ದೇ ಡಿಸಿಷನ್ ಆಗಿಲ್ಲ. ಮತ್ತೆ ಸರ್ಕಾರ ತೀರ್ಮಾನ ಮಾಡೋ ಸರ್ಕಾರ ನಾನಲ್ಲ. ಜೂನ್ ಸೆಕೆಂಡ್ ವೀಕ್ ಏನೋ ನಡೀತೈತೆ ಅಂತ ಹೇಳ್ಬಿಟ್ಟು ಒಂದು ಇದೈತೆ. ಓದಿ ನಾನು ಕೇಳಿದೀನಿ ನನಗ. ಹಾ ಸರ್. ನಡೆದ್ರೆ ಜೂನ್ದಾಗ ನಡಿಬಹುದು ಅಂತ ತಿಳ್ಕೊಂಡ ಅಂದಿದ್ವಿ. ಜೂನ್ದಾಗ ಒಬ್ಬ ಬೆಂಗಳೂರು ಬದ್ಲಿ ಬೆಳಗಾವ್ ಮಾಡಿದ್ರು, ಈ ಸರಿ ಚೇಂಜ್ ಆಗತ್ತೆ ಅಂದಿದ್ರು. ಹಾ ಸರ್. ಆಯ್ತು ತಂದಿದ್ವಿ ಅಷ್ಟೇ. ಸರ್ ಏನ್ ನಡಿಬಹುದಾ ಸರ್? ಮೋಸ್ಟ್ಲಿ ನಡಿಬಹುದು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಬೇಸಿಗೆ ಕಾಲ ಮತ್ತೆ ಚಳಿಗಾಲದ ಅಧಿವೇಶನಕ್ಕೆ ಬೆಟರ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಸಾಕಷ್ಟು ಸಿದ್ಧತೆಗಳು ನಡಿಬೇಕಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಏನು ಸಾಕಷ್ಟು ಅಭಿಪ್ರಾಯ ತಗೋಬೇಕು. ಸಂಘಟನೆಗಳ ಅಭಿಪ್ರಾಯ ತಗೊಂಡು ಸರ್ಕಾರ ಮುನ್ನಡಿಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಮತ್ತೆ ಮಳೆಗಾಲದಲ್ಲಿ ಆ ಕ್ಷೇತ್ರದ ಒಂದ್ ರೀತಿ ಶಾಸಕರು ಸಾಕಷ್ಟು ಒಂದ್ ರೀತಿ ಜನಗಳನ್ನ ತಲುಪಲಿಕ್ಕೆ ಇಷ್ಟಪಡ್ತಾರೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಆ ಕ್ಷೇತ್ರದ ಶಾಸಕರುಗಳು ಏನು 224 ಕ್ಷೇತ್ರದ ಶಾಸಕರು ಎಲ್ಲ ಒಂದ್ ಕಡೆ ಅವ್ರನ್ನವ್ರು ತೊಡಸ್ಕೊಳಕ್ ಆಗಲ್ವೇನೋ ಅನಿಸ್ತಾ ಇದೆ. ಮತ್ತೆ ಕಲಾಪದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೂ ಆಗೋದಿಲ್ವೇನೋ ಅನಿಸ್ತಾ ಇದೆ. ಹಾಗಾಗಿ ಒಂದ್ ರೀತಿ ಹಾಜರಾತಿ ಸಹ ಒಂದ್ ರೀತಿ ಎಲ್ಲ ಒಂದ್ ಕಡೆ ಕೊರತೆ ಆಗ್ಬೋದು. ಮತ್ತೆ ಪ್ರತಿಭಟನೆಗಳ ಸಂಖ್ಯೆ ಮತ್ತೆ ಜನಸಾಮಾನ್ಯರು ಒಂದ್ ರೀತಿ ಎಲ್ಲ ಒಂದ್ ಕಡೆ ಬೇಡಿಕೆಗಳನ್ನ ಇಡೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆ ಏನಾದ್ರು ಮುಂಗಾರು ಅಧಿವೇಶನ ಏನಾದ್ರು ಸ್ಟಾರ್ಟ್ ಆದ್ರೆ ಅದು ಸಹ ಯಶಸ್ವಿ ಆಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಎಲ್ಲರೂ ಸಹ ಸಹಕರಿಸೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.